ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ವಕೀಲರ ಸಂಘ ನಿಯಮಗಳ ಉಲ್ಲಂಘನೆ ಹಾಗೂ ಸೂಕ್ತ ಲೆಕ್ಕಪತ್ರಗಳನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ನಾಗಮಂಗಲ ವಕೀಲರ ಸಂಘವನ್ನು ಸೂಪರ್ ಸೀಡ್ ಮಾಡಲಾಗಿದ್ದು, ಸಂಘದ ಆಡಳಿತ ನಿರ್ವಹಣೆಗೆ ಪಾಂಡವಪುರ ಉಪವಿಭಾಗಾಧಿಕಾರಿಗಳನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಆದೇಶ ಹೊರಡಿಸಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್ ನಾಗಮಂಗಲ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳ ಹಿಂದೆ ವಕೀಲರಾದ ಉಮೇಶ್ ಹಡೇನಹಳ್ಳಿಯವರು ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದರು. ಈ ಸಂಬಂಧ ತಾವು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನಾಗಮಂಗಲ ವಕೀಲರ ಸಂಘವು ತಮ್ಮ ವಿರುದ್ಧ ಪ್ರತಿಭಟನೆ ನಡೆಸಿ ನಿರ್ಣಯ ಕೈಗೊಂಡಿತ್ತು. ಈ ನಿರ್ಣಯದ ದಾಖಲೆಗಳನ್ನು ನೀಡುವಂತೆ ವಕೀಲರ ಸಂಘಕ್ಕೆ ಪತ್ರ ಬರೆದರೂ ಯಾವುದೇ ದಾಖಲೆ ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಸಹಕಾರ ಉಪ ನಿಬಂಧಕರಿಗೆ ಅರ್ಜಿ ಸಲ್ಲಿಸಿ ವಕೀಲರ ಸಂಘದ ನೋಂದಣಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಸಂಘವು ಯಾವುದೇ ಲೆಕ್ಕಪತ್ರಗಳನ್ನು ಕೊಡದೆ ಅಸ್ತಿತ್ವದಲ್ಲೇ ಇಲ್ಲದಿರುವುದು ಬೆಳಕಿಗೆ ಬಂದಿತ್ತು. ಆದ್ದರಿಂದ ಸಂಘವನ್ನು ರದ್ದುಗೊಳಿಸುವಂತೆ ಕೋರಲಾಗಿತ್ತು. ಇದರ ನಡುವೆ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲ ವಕೀಲರು ಚುನಾವಣೆ ನಡೆದಿಲ್ಲವೆಂದು ತಕರಾರು ಸಲ್ಲಿಸಿದ್ದರು. ಈ ಎಲ್ಲ ದೂರುಗಳ ಆಧಾರದ ಮೇಲೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕಕ್ಕೆ ಶಿಫಾರಸು ಮಾಡಿದರು. ಅದರಂತೆ ದಿನಾಂಕ 24/7/2026ರಂದು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬಿದ್ದಿದ್ದು, ಪಾಂಡವಪುರ ಉಪವಿಭಾಗಾಧಿಕಾರಿಗಳನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಲಾಗಿದೆ. ಮತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡಲಿಲ್ಲ. ತದನಂತರ ನಾನು ಪಾಂಡವಪುರ AC ಅವರಿಗೆ ನಾನು ಒಂದು ಲೆಟ್ರನ್ನು ಬರೆದೆ. ಆ ಬರೆದಂಥ ಸಂದರ್ಭದಲ್ಲಿ ಆ ಸಂಘ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿ DR ಅವರು ನನಗೆ ಹಿಂಬರವನ್ನು ಕೊಟ್ಟರು. ಏಕೆಂದರೆ ಯಾವುದೇ ಆಡಿಟನ್ನು ಮಾಡಿಲ್ಲ ಮತ್ತು ಆ ಸಂಘ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿ. ಅದ ನಂತರ ನಾನು ಅದನ್ನು ಸರ್ಕಾರಕ್ಕೆ ಬರೆದೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ಸುಧಾ ಅವರಿಗೆ ನೋಟಿಸನ್ನು ಕೊಟ್ಟು, ಆಗ ಅವರು ಸಂಘವನ್ನು ಎಲೆಕ್ಷನ್ನ ಮಾಡಿದ್ದೀವಿ ಅಂತೇಳಿ ಸುಳ್ಳು ರಿಪೋರ್ಟನ್ನು ತಿರ್ಗಾ ಸಂಘ ಲಾಯರ್ ಅಸೋಸಿಯೇಷನ್ ಅವರು ಕೊಟ್ಟರು. ಆದರೆ ಒಂದು ಲಾಯರೇ ಸಹ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದಂಥ ಲಾಯರೇ ಸುಧಾ ಮೋಸ ಮಾಡುವಂಥದ್ದು ಎಷ್ಟಿದೆ. ಕೆಲವು ಲಾಯರ್ ಮಾತ್ರ ಅಷ್ಟೇ, ಅಲ್ಲೂ ಕೆಲವು ಉತ್ತಮ ಲಾಯರ್ಗಳಿದ್ದಾರೆ. ಇಡೀ ರಾಜ್ಯದಲ್ಲಿ ತಲೆ ತಗ್ಗಿಸುವಂಥ ಹೀನ ಕೃತ್ಯವನ್ನು ಇವರು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟರು, ನಾವು ಎಲೆಕ್ಷನ್ ಮಾಡಿದ್ದೀವಿ ಅಂತ. ಅದೇ ಲಾಯರ್ ಅಸೋಸಿಯೇಷನರು ನಾಗಮಂಗಲದವರು ಈ ಎಲೆಕ್ಷನ್ ನಡೆದಿಲ್ಲ, ಅವರು ಫ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಅವರು ಸುಧಾ ಒಂದು ಅರ್ಜಿಯನ್ನು ಬರೆದು, ಈಗ ಸರ್ಕಾರ ಅಂತಿಮವಾಗಿ ಅದನ್ನು ಸೂಪರ್ ಸೈಡನ್ನು ಮಾಡಿ ನಮ್ಮ AC ಅವರನ್ನ ಪಾಂಡವಪುರ AC ಅವರನ್ನ ಆಡಳಿತಾಧಿಕಾರಿ ಮಾಡಿ 6 ತಿಂಗಳೊಳಗೆ ಎಲೆಕ್ಷನ್ನ ಮಾಡಿ ನಮಗೆ ಸರ್ಕಾರ ವರದಿಯನ್ನು ಕೊಡಿ ಅಂತ ಹೇಳಿ ಈಗ ಅದು ಆರ್ಡರ್ ಆಗಿದೆ, ಬಂದಿದೆ. ಆರ್ಡರ್ ಆಗಿ 2 ವರ್ಷ ಸತತವಾಗಿ ಇಂಥ ಲಾಯರ್ಗಳು ಒಂದು ರಾಜಕಾರಣಿಗಳ ಮತ್ತು ಸರ್ಕಾರದ ವಿರುದ್ಧ ನ್ಯಾಯವನ್ನು ದಾಖಲೆಮೆಂಟ್ಸ್ ಇಲ್ಲದೇ ವಾದವನ್ನು ಮಾಡ್ತಾರೆ. ಈ ಲಾಯರ್ ವೃತ್ತಿಗೆ ಅವಮಾನ ಮಾಡಿದಂಥ ಯಾರು ಉಮೇಶ್ ಅವನು ಆ ಲಾಯರ್ ವೃತ್ತಿಯಿಂದ ವಜೆಗೊಳಿಸಬೇಕು. ಲಾಯರ್ಗಳೆಲ್ಲ ಸೇರಿ ಈ ಥರ ರಾಜಕಾರಣಿಗಳಿಗೆ ಸುಳ್ಳು ಹೇಳುವಂಥದ್ದು, ಕಮಿಷನ್ ತಗೋತಾರೆ ಅಂತ ಸುಳ್ಳು ಆಪಾದನೆ ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ಅಂತ ಹೇಳಿ ಇವತ್ತು ಆ ಒಂದು ಶಿಕ್ಷೆಯನ್ನು ಸರ್ಕಾರ ಆತನಿಗೆ ಕೊಟ್ಟಿದೆ. ಅದು ಈಗಾದರೂ ಲಾಯರ್ಗಳು ಆತನ ಮೇಲೆ ಕ್ರಮ ಕೈಗೊಂಡು ಅವನ ಲಾಯರ್ ವೃತ್ತಿಯಿಂದ ಕಿತ್ತಾಕಬೇಕು ಅಂತ ನಾನು ಈ ಪತ್ರಿಕಾಗೋಷ್ಠಿಯಿಂದ ಈ ಒಂದು ವಿಚಾರವನ್ನು ನಾನು ಹೇಳ್ತಾ ಬಂದೆ. ಪತ್ರಿಕಾಗೋಷ್ಠಿಯಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ತಟ್ಟಹಳ್ಳಿ ನರಸಿಂಹಮೂರ್ತಿ, TAPCMS ನಿರ್ದೇಶಕ ಕೃಷ್ಣೇಗೌಡ, G. ಬೊಮ್ಮೇನಹಳ್ಳಿ ಅಪ್ಪಾಜಿ ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.